ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೈ? ನನ್ನ ವಿಡಿಯೋಸ್ ಮೂಲಕ ನೀವು ಸುಲಭವಾಗಿ ಸರಳವಾಗಿ ಹಿಂದಿ ಭಾಷೆಯನ್ನು ಕಲಿಬೋದು. ಈ ವಿಡಿಯೋನ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಧಾನವಾಗಿ ನಡಿ, ನಿಧಾನವಾಗಿ ನಡಿ, ನಿಧಾನ ಅದನ್ನು ಧೀರೆ, ನಿಧಾನವಾಗಿ ನಡಿ ಅಂತ ಹೇಳಬೇಕಾದ್ರೆ ಇಲ್ಲಿ ನಡಿ ಚಲೋ, ನಿಧಾನವಾಗಿ ನಡಿ, ಧೀರೆ ಧೀರೆ ಚಲೋ. ಇಲ್ಲಿ ಧೀರೆ ಧೀರೆ ಅಂತ 2 ಸಲ ಬಳಸಲಾಗುತ್ತೆ. ನೀವು ಇಲ್ಲಿ ನಿಧಾನವಾಗಿ ಧೀರೆ ಸೆ ಅಂತನಾದರೂ ಬಳಸ್ಬೋದು ಅಥವಾ ಧೀರೆ ಧೀರೆ ಅಂತ 2 ಸಲನಾದರೂ ಬಳಸ್ಬೋದು. ಹೆಚ್ಚಾಗಿ ನಿಧಾನವಾಗಿ ನಡಿ ಅಂತ ಹೇಳಬೇಕಾದ್ರೆ ನಿಧಾನವಾಗಿ ಧೀರೆ ಧೀರೆ ಅಂತ 2 ಸಲ ಬಳಸಲಾಗುತ್ತೆ. ನಿಧಾನವಾಗಿ ನಡಿ, ಧೀರೆ ಧೀರೆ ಚಲೋ. ಇಲ್ಲಿ ನಡಿ ಏಕವಚನದಲ್ಲಿ, ಇದನ್ನೇ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳಬೇಕಾದ್ರೆ ನಡೀರಿ, ನಡೀರಿ, ಇದನ್ನು ಹಿಂದಿಯಲ್ಲಿ ಚಲಿಯೇ, ನಡಿ ಚಲೋ, ನಡಿರಿ ಚಲಿಯೇ. ನಿಧಾನವಾಗಿ ನಡಿರಿ, ಧೀರೆ ಧೀರೆ ಚಲಿಯೇ, ಧೀರೆ ಧೀರೆ ಚಲಿಯೇ. ವೇಗವಾಗಿ ನಡಿ, ವೇಗ ಇದನ್ನು ತೇಜಿ, ವೇಗವಾಗಿ ಅಂತ ಹೇಳಬೇಕಾದ್ರೆ ತೇಜಿ ಸೆ, ಇಲ್ಲಿ ಧೀರೆ ಸೆ, ಇಲ್ಲಿ ತೇಜಿ ಸೆ. ನಡಿ ಚಲೋ, ವೇಗವಾಗಿ ನಡಿ, ತೇಜಿ ಸೆ ಚಲೋ. ಇದನ್ನೇ ವೇಗವಾಗಿ ನಡೀರಿ ಅಂತ ಹೇಳಿದಾಗ ತೇಜಿ ಸೆ ಚಲಿಯೇ, ತೇಜಿ ಸೆ ಚಲೋ ಏಕವಚನದಲ್ಲಿ, ತೇಜಿ ಸೆ ಚಲಿಯೇ ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳಬೇಕಾದ್ರೆ. ತಯಾರಾಗು ಏಕವಚನದಲ್ಲಿ, ತಯಾರ್ ಹೋ ಜಾವೋ, ತಯಾರಾಗು, ತಯಾರ್ ಹೋ ಜಾವೋ. ಇದೇ ತಯಾರಾಗಿ ಅಂತ ಹೇಳಬೇಕಾದ್ರೆ ತಯಾರ್ ಹೋ ಜಾಯಿಯೇ, ಆಗ ಜಾಯಿಯೇ, ತಯಾರ್ ಓ ಜಾಯಿಯೇ, ತಯಾರ್ ಓ ಜಾಯಿಯೇ. ತಯಾರಾಗು, ತಯಾರ್ ಹೋ ಜಾವೋ, ತಯಾರಾಗಿ ಅಥವಾ ತಯಾರಾಗ್ರಿ, ತಯಾರ್ ಹೋ ಜಾಯಿಯೇ. ಹಳಬೇಡ, ಹಳು ಇದನ್ನು ರೋ, ಹಳಬೇಡ ರೋ ಮತ್. ನಾವು ಯಾವಾಗ ನೆಗೆಟಿವ್ ಸೆಂಟೆನ್ಸಲ್ಲಿ ಯಾವುದಾದ್ರೂ ಕ್ರಿಯಾಪದದ ಜೊತೆ ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳಬೇಕಾದ್ರೆ ಅಳಬೇಡ, ಇಲ್ಲಿ ಬೇಡ ಅಂತ ಬಳಸೋದನ್ನು ನಾವು ಹಿಂದಿಯಲ್ಲಿ ಮತ್ ಅಂತ ಬಳಸ್ತೀವಿ. ಹಳಬೇಡ ರೋ ಮತ್, ಹಳಬೇಡಿ ಅಥವಾ ಹಳಬೇಡ್ರಿ ಅಂತ ಹೇಳ್ಬೇಕಾದ್ರೆ ರೋಯೇ ಮತ್. ಏಕವಚನದಲ್ಲಿ ಅಳಬೇಡ ರೋ ಮತ್, ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಹಳಬೇಡಿ ರೋಯೇ ಮತ್. ಎದ್ದು ನಿಲ್ಲು, ಕೂತ್ಕೊಂಡಿದ್ದಾಗ ಎದ್ದು ನಿಲ್ಲು ಅಂತ ಹೇಳ್ತೀವಲ್ಲ, ಇದನ್ನು ಹಿಂದಿಯಲ್ಲಿ ಕಡೆ ಹೋ ಜಾವೋ, ಕಡೆ ಹೋ ಜಾವೋ. ಎದ್ದು ನಿಲ್ಲು, ಕಡೆ ಹೋ ಜಾವೋ. ಎದ್ದು ನಿಲ್ಲಿ ಅಥವಾ ಎದ್ದು ನಿಲ್ರಿ, ಕಡೆ ಹೋ ಜಾಯಿಯೇ, ಆಗ ಕಡೆ ಹೋ ಜಾಯಿಯೇ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲಿ ನನಗೆ ಗೊತ್ತಿಲ್ಲ, ಗೊತ್ತು ಪತಾ ಹೈ, ಗೊತ್ತಿಲ್ಲ ನಹಿ ಪತಾ ಹೈ. ನನಗೆ ಗೊತ್ತಿಲ್ಲ ಮುಜೆ ನಹಿ ಪತಾ ಅಥವಾ ಮುಜೆ ನಹಿ ಪತಾ ಹೈ ಅಂತನಾದರೂ ಬಳಸ್ಬೋದು. ನನಗೆ ಗೊತ್ತಿಲ್ಲ, ಮುಜೆ ನಹಿ ಪತಾ ಹೇ ಅಂತನಾದರೂ ಇಲ್ಲಿ ಬಳಸ್ಬೋದು. ಮುಜೆ ನಹಿ ಪತಾ ಅಥವಾ ಮುಜೆ ನಹಿ ಪತಾ ಹೇ. ನನಗೆ ಗೊತ್ತು, ನನಗೆ ಗೊತ್ತು, ಇದನ್ನು ನೀವು ಇಲ್ಲಿ ಮೈ ಜಾನ್ತಾ ಹೂँ ಅಥವಾ ಜಾನ್ತಿ ಹೂँ ಅಂತನಾದರೂ ಬಳಸ್ಬೋದು. ಅಥವಾ ಮುಜೆ ಮಾಲೂಮ್ ಹೇ ಅಥವಾ ಮುಜೆ ಪತಾ ಹೇ, ಈ ರೀತಿಯಾದರೂ ಹೇಳ್ಬೋದು. ನನಗೆ ಗೊತ್ತು, ಇಲ್ಲಿ ನನಗೆ ಗೊತ್ತು. ಜಾನ್ತಾ ಜಾನ್ತಿ ಅಂತ ಬಳಸಬೇಕಾದ್ರೆ ಮೈ ಅಂತ ಬಳಸ್ತೀವಿ. ಅದನ್ನೇ ಮಾಲೂಮ್ ಹೇ ಪತಾ ಹೇ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಮುಜೆ ಅಂತ ಬಳಸ್ತೀವಿ. ಈ ವ್ಯತ್ಯಾಸ ತಿಳ್ಕೊಂಡಿರಬೇಕು. ನನಗೆ ಗೊತ್ತು, ನನ್ನ ಬಗ್ಗೆ ಹೇಳಬೇಕಾದ್ರೆ ನನಗೆ ಇಲ್ಲಿ ಮೈ ಗೊತ್ತು, ಜಾನ್ತಾ ಹೂँ ಪುಲ್ಲಿಂಗದಲ್ಲಿ, ಜಾನ್ತಿ ಹೂँ ಸ್ತ್ರೀಲಿಂಗದಲ್ಲಿ. ನನಗೆ ಗೊತ್ತು, ಮೈ ಜಾನ್ತಾ ಹೂँ ಪುಲ್ಲಿಂಗದಲ್ಲಿ, ಮೈ ಜಾನ್ತಿ ಹೂँ ಸ್ತ್ರೀಲಿಂಗದಲ್ಲಿ. ಇದನ್ನು ಅದೇ ಮುಜೆ ಅಂತ ಬಳಸಬೇಕಾದ್ರೆ ಮಾಲೂಮ್ ಹೇ ಅಥವಾ ಪತಾ ಹೇ. ಇಲ್ಲಿ ಮಾಲೂಮ್ ಹೇ ಪತಾ ಹೇ ಅಂತ ಬಳಸಬೇಕಾದ್ರೆ ಇಲ್ಲಿ ನನಗೆ ಮುಜೆ ಅಂತ ಬಳಸ್ತೀವಿ. ಅದೇ ಜಾನ್ತಾ ಹೂँ ಅಥವಾ ಜಾನ್ತಿ ಹೂँ ಅಂತ ಬಳಸಬೇಕಾದ್ರೆ ಇಲ್ಲಿ ಮೈ ಅಂತ ಬಳಸ್ತೀವಿ. ಈ ವ್ಯತ್ಯಾಸ ತಿಳ್ಕೊಂಡಿರಬೇಕು. ನನಗೆ ಗೊತ್ತು, ಮೈ ಜಾನ್ತಾ ಹೂँ, ಮೈ ಜಾನ್ತಿ ಹೂँ ಅಂತನಾದರೂ ಬಳಸ್ಬೋದು. ಅಥವಾ ಮುಜೆ ಮಾಲೂಮ್ ಹೇ ಅಥವಾ ಮುಜೆ ಪತಾ ಹೇ. ಇಲ್ಲಿ ಪುಲ್ಲಿಂಗದಲ್ಲೇ ಆಗಲಿ ಸ್ತ್ರೀಲಿಂಗದಲ್ಲೇ ಆಗಲಿ ಎರಡರಲ್ಲೂ ಕೂಡ ಮಾಲೂಮ್ ಹೇ ಅಥವಾ ಪತಾ ಹೇ. ಆದರೆ ಇಲ್ಲಿ ಜಾನ್ತಾ ಹೂँ ಪುಲ್ಲಿಂಗದಲ್ಲಿ ಬಳಸ್ತೀವಿ, ಜಾನ್ತಿ ಹೂँ ಸ್ತ್ರೀಲಿಂಗದಲ್ಲಿ. ನನಗೆ ಗೊತ್ತಿಲ್ಲ, ಮೈ ನಹಿ ಜಾನ್ತಾ ಹೂँ. ಇಲ್ಲಿ ಗೊತ್ತಿಲ್ಲ, ಇಲ್ಲ ಅನ್ನೋದನ್ನು ನಹಿ ಅಂತ ಬಳಸ್ತೀವಿ. ನನಗೆ ಗೊತ್ತಿಲ್ಲ, ಮೈ ನಹಿ ಜಾನ್ತಾ ಹೂँ ಪುಲ್ಲಿಂಗದಲ್ಲಿ, ಮೈ ನಹಿ ಜಾನ್ತಿ ಹೂँ ಸ್ತ್ರೀಲಿಂಗದಲ್ಲಿ. ಅದನ್ನೇ ನಾವು ಮಾಲೂಮ್ ನಹಿ ಮಾಲೂಮ್ ಹೇ ನಹಿ ಪತಾ ಹೇ ಅಂತ ಹೇಳ್ಬೇಕಾದ್ರೆ ಮುಜೆ ಅಂತ ಬಳಸ್ತೀವಿ. ನನಗೆ ಗೊತ್ತಿಲ್ಲ, ಮುಜೆ ನಹಿ ಮಾಲೂಮ್ ಹೇ ಅಥವಾ ಮುಜೆ ನಹಿ ಪತಾ ಹೇ. ನನಗೆ ಗೊತ್ತಿಲ್ಲ, ಮೈ ನಹಿ ಜಾನ್ತಾ ಹೂँ ಪುಲ್ಲಿಂಗದಲ್ಲಿ, ಮೈ ನಹಿ ಜಾನ್ತಿ ಹೂँ ಸ್ತ್ರೀಲಿಂಗದಲ್ಲಿ. ಇಲ್ಲಾಂದರೆ ಈ ರೀತಿ ಅಂತ ಹೇಳ್ಬೋದು, ಮುಜೆ ನಹಿ ಮಾಲೂಮ್ ಹೇ ಅಥವಾ ಮುಜೆ ನಹಿ ಪತಾ ಹೇ. ನನಗೆ ಗೊತ್ತಿತ್ತು ಅಂತ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಇಲ್ಲಿ ನನಗೆ ಮೇ ಗೊತ್ತಿತ್ತು ಜಾನ್ತಾ ತಾ. ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಜಾನ್ತಾ ಹೂँ
या जानती हूँ. ಅದೇ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ जानता था या जानती थी. ಮೇ जानता था ನನಗೆ ಗೊತ್ತಿತ್ತು. ಮೇ जानता था ಪುಲ್ಲಿಂಗದಲ್ಲಿ, ಮೇ जानती थी ಸ್ತ್ರೀಲಿಂಗದಲ್ಲಿ. ಅದನ್ನೇ ಮಾಲೂಮ್ ಥಾ ಪತಾ ಥಾ ಅಂತ ಬಳಸಬೇಕಾದ್ರೆ ಮುಜೆ ಅಂತ ಬಳಸ್ತೀವಿ. ಆಗ ಮುಜೆ ಮಾಲೂಮ್ ಥಾ ಅಥವಾ ಮುಜೆ ಪತಾ ಥಾ. ನನಗೆ ಗೊತ್ತಿತ್ತು. ಮೇ जानता था ಪುಲ್ಲಿಂಗದಲ್ಲಿ, ಮೇ जानती थी ಸ್ತ್ರೀಲಿಂಗದಲ್ಲಿ. ಇಲ್ಲಾಂದರೆ ನೀವು ಈ ರೀತಿಯಾದರೂ ಹೇಳ್ಬೋದು, ಮುಜೆ ಮಾಲೂಮ್ ಥಾ ಅಥವಾ ಮುಜೆ ಪತಾ ಥಾ. ನೀವು ಹೇಗಿದ್ದೀರಾ, ನೀವು ಆಪ್ ಹೇಗಿದ್ದೀರಾ, ಕೈಸೆ ಹೇ ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳಬೇಕಾದ್ರೆ ಹೇ ಅಂತ ಬಳಸ್ತೀವಿ. ನೀವು ಹೇಗಿದ್ದೀರಾ, ಆಪ್ ಕೈಸೆ ಹೇ. ನೀನು ಹೇಗಿದ್ದೀಯಾ ಅಂತ ಏಕವಚನದಲ್ಲಿ ಹೇಳಬೇಕಾದ್ರೆ ತುಮ್ ಕೈಸೆ ಹೋ, ತುಮ್ ಕೈಸೆ ಹೋ. ಆಗ ಹೋ ಅಂತ ಬಳಸ್ತೀವಿ. ನೀನು ಹೇಗಿದ್ದೀಯಾ, ತುಮ್ ಕೈಸೆ ಹೋ. ನಾನು ಚೆನ್ನಾಗಿದ್ದೀನಿ, ನಾನು ಮೇ ಚೆನ್ನಾಗಿದ್ದೀನಿ, ಠೀಕ್ ಹೋ. ನಾನು ಚೆನ್ನಾಗಿದ್ದೀನಿ, ಮೇ ಠೀಕ್ ಹೋ. ಇಲ್ಲಿ ಮೇ ಠೀಕ್ ಹೋ ಅಂತನಾದರೂ ಬಳಸ್ಬೋದು ಅಥವಾ ಮೇ ಅಚ್ಚಿ ಹೂ ಅಂತನಾದರೂ ಬಳಸ್ಬೋದು. ಅಚ್ಚಿ ಹೂ, ಅಚ್ಚಿ ಹೂ, ಠೀಕ್ ಹೂ ಅಥವಾ ಅಚ್ಚಿ ಹೂ. ನಾನು ಚೆನ್ನಾಗಿದ್ದೀನಿ, ಮೈ ಠೀಕ್ ಹೋ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳಬೇಕಾದ್ರೆ ನಾನು ಇಲ್ಲಿ ಕೂಡ ಭಿ, ನಾನು ಕೂಡ ಚೆನ್ನಾಗಿದ್ದೀನಿ, ಮೈ ಭಿ ಠೀಕ್ ಹೋ, ಮೈ ಭಿ ಠೀಕ್ ಹೋ. ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಬೇಕಾದ್ರೆ ನಾನು ಮೈ ಚೆನ್ನಾಗೇ, ಆಗ ಠೀಕ್ ಹಿ. ಇಲ್ಲಿ ನೋಡಿ, ಚೆನ್ನಾಗಿದ್ದೀನಿ ಠೀಕ್ ಹೋ, ಚೆನ್ನಾಗೇ ಇದ್ದೀನಿ ಅಂತ ಹೇಳಬೇಕಾದ್ರೆ ಠೀಕ್ ಹಿ ಹೋ, ಹಿ ಅಂತ ಬಳಸ್ತೀವಿ. ನಾನು ಚೆನ್ನಾಗೇ ಇದ್ದೀನಿ, ಮೈ ಠೀಕ್ ಹಿ ಹೋ, ಮೈ ಠೀಕ್ ಹಿ ಹೋ. ನಾನು ಚೆನ್ನಾಗಿದ್ದೀನಿ, ಮೈ ಠೀಕ್ ಹೋ. ನಾನು ಚೆನ್ನಾಗೇ ಇದ್ದೀನಿ, ಮೈ ಠೀಕ್ ಹಿ ಹೋ. ನಾನು ಕೂಡ ಚೆನ್ನಾಗಿದ್ದೀನಿ, ಆಗ ಮೈ ಭಿ ಠೀಕ್ ಹೋ, ಮೈ ಭಿ ಠೀಕ್ ಹೋ. ಏನು ನಡೀತಿದೆ ಅಂತ ಕೇಳಬೇಕಾದ್ರೆ ಏನು ನಡೀತಿದೆ, ಏನು ಕ್ಯಾ ನಡೀತಿದೆ, ಹೋ ರಹಾ ಹೈ, ಹೋ ರಹಾ ಹೈ. ಏನು ನಡೀತಿದೆ, ಕ್ಯಾ ಹೋ ರಹಾ ಹೈ. ಇಲ್ಲಿ ಏನು ನಡೀತಿದೆ, ಇಲ್ಲಿ ಆಗ ಯಹಾ, ಯಹಾ. ಇಲ್ಲಿ ಏನು ನಡೀತಿದೆ, ಯಹಾ ಕ್ಯಾ ಹೋ ರಹಾ ಹೈ. ಅದೇ ಅಲ್ಲಿ ಏನು ನಡೀತಿದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಆಗ ವಹಾ, ವಹಾ. ಇಲ್ಲಿ ಯಹಾ, ಅಲ್ಲಿ ವಹಾ. ಇಲ್ಲೇನು ನಡೀತಿದೆ, ಯಹಾ ಕ್ಯಾ ಹೋ ರಹಾ ಹೈ. ಅಲ್ಲೇನು ನಡೀತಿದೆ, ವಹಾ ಕ್ಯಾ ಹೋ ರಹಾ ಹೈ. ಏನಾಯಿತು ಅಂತ ಕೇಳಬೇಕಾದ್ರೆ ಇಲ್ಲಿ ಏನು ಕ್ಯಾ ಆಯಿತು, ಹುವಾ ಹೈ. ಏನಾಯಿತು, ಕ್ಯಾ ಹುವಾ ಹೈ, ಕ್ಯಾ ಹುವಾ ಹೈ. ಏನಾಗಿತ್ತು ಅಂತ ಪಾಸ್ಟ್ ಟೆನ್ಸಲ್ಲಿ ಕೇಳಬೇಕಾದ್ರೆ ಏನು ಕ್ಯಾ ಆಗಿತ್ತು, ಹುವಾ ಥಾ. ಪಾಸ್ಟ್ ಟೆನ್ಸಲ್ಲಿ ಥಾ ಥೀ ಥೇ ಅಂತ ಬಳಸ್ತೀವಿ. ಇಲ್ಲಿ ಏನಾಗಿತ್ತು, ಕ್ಯಾ ಹುವಾ ಥಾ. ಏನು ನಡೀತಿದೆ, ಕ್ಯಾ ಹೋ ರಹಾ ಹೈ. ಏನಾಯಿತು, ಕ್ಯಾ ಹುವಾ ಹೈ. ಏನಾಗಿತ್ತು, ಕ್ಯಾ ಹುವಾ ಥಾ. ಏನೂ ಇಲ್ಲ ಅಂತ ಹೇಳ್ಬೇಕಾದ್ರೆ ಕುಚ್ ನಹಿ. ಇಲ್ಲಿ ಕುಚ್ ನಹಿ ಅಂತನಾದರೂ ಬಳಸ್ಬೋದು ಅಥವಾ ಕುಚ್ ಭಿ ನಹಿ ಅಂತನಾದರೂ ಬಳಸ್ಬೋದು. ಏನೂ ಇಲ್ಲ, ಕುಚ್ ನಹಿ ಅಥವಾ ಕುಚ್ ಭಿ ನಹಿ. ಏನು ನಡೀತಿಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಏನು ಕುಚ್ ನಡೀತಿಲ್ಲ, ನಹಿ ಹೋ ರಹಾ ಹೈ. ಏನು ನಡೀತಿಲ್ಲ, ಕುಚ್ ನಹಿ ಹೋ ರಹಾ ಹೈ. ಇಲ್ಲಿ ಭಿ ಅಂತನಾದರೂ ಬಳಸ್ಬೋದು, ಭಿ. ಕುಚ್ ಭಿ ನಹಿ ಹೋ ರಹಾ ಹೈ. ಏನೂ ಇಲ್ಲ, ಕುಚ್ ನಹಿ ಅಥವಾ ಕುಚ್ ಭಿ ನಹಿ. ಏನು ನಡೀತಿಲ್ಲ, ಕುಚ್ ನಹಿ ಹೋ ರಹಾ ಹೈ ಅಥವಾ ಕುಚ್ ಭಿ ನಹಿ ಹೋ ರಹಾ ಹೈ. ಏನು ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಏನು ಕುಚ್ ಆಗಿಲ್ಲ, ನಹಿ ಹುವಾ ಹೈ. ಏನು ಆಗಿಲ್ಲ, ಕುಚ್ ನಹಿ ಹುವಾ ಹೈ. ಏನು ಆಗಿರಲಿಲ್ಲ ಅಂತ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಕುಚ್ ನಹಿ ಹುವಾ ಥಾ. ಪಾಸ್ಟ್ ಟೆನ್ಸಲ್ಲಿ ಥಾ. ಏನು ಆಗಿರಲಿಲ್ಲ, ಕುಚ್ ನಹಿ ಹುವಾ ಥಾ. ಏನು ನಡೀತಿದೆ, ಕ್ಯಾ ಹೋ ರಹಾ ಹೈ. ಏನಾಯಿತು, ಕ್ಯಾ ಹುವಾ ಹೈ. ಏನೂ ಆಗಿಲ್ಲ, ಕುಚ್ ನಹಿ ಹುವಾ ಹೈ. ಏನಾಗಿತ್ತು, ಕ್ಯಾ ಹುವಾ ಥಾ. ಏನೂ ಆಗಿರಲಿಲ್ಲ, ಕುಚ್ ನಹಿ ಹುವಾ ಥಾ. ಏನೂ ಇಲ್ಲ, ಕುಚ್ ನಹಿ ಅಥವಾ ಕುಚ್ ಭಿ ನಹಿ. ಏನು ನಡೀತಿಲ್ಲ, ಕುಚ್ ನಹಿ ಹೋ ರಹಾ ಹೈ ಅಥವಾ ಕುಚ್ ಭಿ ನಹಿ ಹೋ ರಹಾ ಹೈ. ಅದೇ ಏನೋ ಆಗಿದೆ ಅಂತ ಹೇಳ್ಬೇಕಾದ್ರೆ ಏನೋ ಆಗಿದೆ, ಏನೋ ಕುಚ್ ತೋ. ಇಲ್ಲಿ ತೋ ಅಂತ ಬಳಸ್ತೀವಿ. ಏನೋ ಕುಚ್ ತೋ ಆಗಿದೆ, ಹುವಾ ಹೈ. ಏನೋ ಆಗಿದೆ, ಕುಚ್ ತೋ ಹುವಾ ಹೈ. ನಿನಗೆ ಏನೋ ಆಗಿದೆ, ನಿನಗೆ ತುಮಕೋ ಕುಚ್ ತೋ ಹುವಾ ಹೈ. ರಮೇಶನಿಗೆ ಏನೋ ಆಗಿದೆ, ರಮೇಶ್ಗೂ ಕುಚ್ ತೋ ಹುವಾ ಹೈ. ಏನೋ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಕುಚ್ ತೋ ಹೋಗ. ಏನೋ ಆಗುತ್ತೆ, ಕುಚ್ ತೋ ಹೋಗ. ಏನು ಆಗಲ್ಲ, ಕುಚ್ ನಹಿ ಹೋಗ. ಇಲ್ಲಿ ನೋಡಿ,
ಏನೋ ಆಗುತ್ತೆ, ಕುಚ್ ತೋ ಹೋಗಾ. ಏನೂ ಆಗಲ್ಲ, ಕುಚ್ ನಹಿ ಹೋಗಾ. ಇಲ್ಲಿ ಏನೋ ಅನ್ನೋದನ್ನು ಕುಚ್ ತೋ. ಏನಾದರೂ ಆಗಬಹುದು ಅಂತ ಹೇಳಬೇಕಾದ್ರೆ ಇಲ್ಲಿ ಏನಾದರೂ ಕುಚ್ ಆಗಬಹುದು, ಹೋ ಸಕ್ತಾ ಹೈ. ಏನಾದರೂ ಆಗಬಹುದು, ಕುಚ್ ಹೋ ಸಕ್ತಾ ಹೈ ಅಥವಾ ಕುಚ್ ತೋ ಹೋ ಸಕ್ತಾ ಹೈ. ತೋ ಅಂತ ಕೊಡೋದಾದರೂ ಬಳಸ್ಬೋದು. ಏನಾದರೂ ಆಗ್ಬೋದು, ಕುಚ್ ಹೋ ಸಕ್ತಾ ಹೈ ಅಥವಾ ಕುಚ್ ತೋ ಹೋ ಸಕ್ತಾ ಹೈ. ಫ್ರೆಂಡ್ಸ್, ಇವುಗಳನ್ನೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.